ನೋಡಿ, ಅಧಿಕೃತ ಪಟ್ಟಿ ಬಿಡುಗಡೆ ಆಗೋದಕ್ಕಿಂತ ಮುಂಚೆನೇ ಎಲ್ಲರೂ ಫುಲ್ ಆಕ್ಟಿವ್ ಆಗಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ. ಅದರಲ್ಲೂ DCM ಉಪಮುಖ್ಯಮಂತ್ರಿ ಗದ್ದುಗೆ ಅಲಂಕರಿಸುವ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಯಾರು ಎತ್ತ ಅನ್ನೋದನ್ನು ನೋಡ್ತಾ ಹೋದರೆ ಅವರವರ ಅಭಿಮಾನಿಗಳು ನಮ್ಮ ಸಾಹೇಬರು DCM ಆಗ್ತಾರೆ ಅಂತ ಪೋಸ್ಟ್ ಹಾಕ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ನಾಯಕರ ಪರ ಬ್ಯಾಟಿಂಗ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಪರ ಅಭಿಮಾನಿಗಳು ಪೋಸ್ಟ್ ಮಾಡ್ತಾ ಇದ್ದಾರೆ. ನಾನೇ ಸಚಿವ ಅಂತ ಅಧಿಕಾರಿಗಳ ಮುಂದೆ ಶಾಸಕರು ಮಾತಾಡ್ತಾ ಇದ್ದಾರೆ. ಹಿರಿಯ ಅಧಿಕಾರಿಗಳ ಮುಂದೆ ಕೆಲ ಶಾಸಕರು ಈಗಾಗಲೇ ಹೇಳಿದಾರಂತೆ, ಬರ್ತೀನಿ ಮಿನಿಸ್ಟರ್ ಆಗಿ ಅಂತ ಹೇಳಿ, ನಾನು ಇಲಾಖೆ ಜವಾಬ್ದಾರಿಯನ್ನು ವಹಿಸ್ಕೊಳ್ತೀನಿ ಅಂತ ಶಾಸಕರು ಹೇಳ್ತಾ ಇದ್ದಾರಂತೆ. ವಿಧಾನಸೌಧದಲ್ಲಿ ಯಾವ ರೂಮ್ನಲ್ಲಿ ಕೂರಬೇಕು ಅನ್ನೋಷ್ಟರ ಮಟ್ಟಿಗೆ ಈಗ ಚರ್ಚೆಗಳಾಗ್ತಾ ಇದಂತೆ. ಇಲ್ಲಿ ನೋಡಿದರೆ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ, ಸೋಮವಾರ ಅನ್ನುವಂಥ ಅಪ್ಡೇಟ್ ಸಿಗ್ತಾ ಇದೆ, ಆ ಮಾತು ಬೇರೆ. ಆದರೆ ಅದ್ರ ಬಗ್ಗೆ ಎಷ್ಟು ಹಗ್ಗಜಗ್ಗಾಟ ಆಯಿತು, ಎಷ್ಟು ಕಸರತ್ತು, ಏನು ಕತೆ, ಈಗ ಆಕಾಂಕ್ಷಿಗಳು ಎಲ್ಲಿವರೆಗೂ ಮಾತಾಡ್ತಿದ್ದಾರೆ ಅಂತಂದರೆ ವಿಧಾನಸೌಧ ಯಾವ ರೂಮ್ ನಂಬರಲ್ಲಿ ನಾನು ಕಚೇರಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಮಾತಾಡ್ತಿದ್ದಾರಂತೆ. ಆಪ್ತರಲ್ಲೂ ಕೂಡ ಇದೇ ಅತಿ ಆತ್ಮವಿಶ್ವಾಸದ ಮಾತುಗಳು. ಆ ಅತಿ ಆತ್ಮವಿಶ್ವಾಸವನ್ನು ತುಂಬುವ ಕೆಲಸ ಶಾಸಕರಿಂದ ಆಗ್ತಾ ಇದೆಯಂತೆ. ಇನ್ನು ಯಾರನ್ನ ಮಂತ್ರಿಯನ್ನಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ 3 ಸೂತ್ರಗಳನ್ನು ಹಾಕ್ಕೊಂಡಿದೆ. ಏನವು 3 ಸೂತ್ರಗಳು? ಫೈಟರ್ಗಳು, ಪಕ್ಷ, ಸರ್ಕಾರದ ರಕ್ಷಣಾತ್ಮಕ ಕವಚ. ಸರ್ಕಾರ ಹಾಗೂ ಪಕ್ಷದ ಆಕ್ರಮಣಕಾರಿ ಶಕ್ತಿ, ಪಕ್ಷದ ಸಿದ್ಧಾಂತ ತೀವ್ರವಾಗಿ ಪ್ರತಿಪಾದಿಸುವಂಥವರಿಗೆ ಆದ್ಯತೆಯನ್ನು ಕೊಡುವಂಥ ಕೆಲಸ. ವಿರೋಧ ಪಕ್ಷಗಳ ಮಾತಿನ ದಾಳಿಯನ್ನು ಎದುರಿಸುವಂಥವರು, ಸರ್ಕಾರದ ಪರ ಪ್ರಬಲ ಧ್ವನಿಯಾಗಿ ನಿಲ್ಲುವಂಥವರು. ಚುನಾವಣಾ ಸಮಯದಲ್ಲಿ ಇಂಥ ನಾಯಕರು ಬೇಕು ಅಂತ ಸಂಘಟನೆಯನ್ನು ಮಾಡಬೇಕು, ವಿರೋಧ ಪಕ್ಷದವರಿಗೆ ಸರಿಯಾಗಿ ಉತ್ತರ ಕೊಡಬೇಕು, ಅವರ ಮಾತಿನಲ್ಲಿ ಆ ಗಟ್ಟಿತನ ಇರಬೇಕು, ಇಂಥವರನ್ನು ಆರಿಸುವಂಥ ಕೆಲಸ ಆಗ್ತಾ ಇದೆಯಂತೆ. ರಾಜಕೀಯ ಬಿಕ್ಕಟ್ಟಿನ ಟೈಮ್ನಲ್ಲಿ ಇಂಥವರೆಲ್ಲ ಬೇಕು ಅಂತ ಲೆಕ್ಕಾಚಾರ. ಮಾಧ್ಯಮಗಳ ಮುಂದೆ ನಿರರ್ಗಳವಾಗಿ ಮಾತಿನ ಸಾಮರ್ಥ್ಯವನ್ನು ತೋರುವಂಥವ್ರು ಇರಬೇಕು. ಜನಾಕರ್ಷಣೆ, ರಾಜಕೀಯ ಶೈಲಿ, ಲೀಡರ್ಶಿಪ್ ಕ್ವಾಲಿಟಿ ಇರುವಂಥ ನಾಯಕರು ಬೇಕು. ವರ್ಕರ್ಸ್, ಇವರು ಸರ್ಕಾರದ ಆಡಳಿತ ಯಂತ್ರ, ಕಾರ್ಯಕರ್ತರು. ಕೆಲಸಗಳನ್ನು ಸುಗಮವಾಗಿ ನಡೆಸುವಂಥ ಸಾಮರ್ಥ್ಯ ಇರುವಂಥವರು, ನೀತಿ ನಿಯಮ ಜಾರಿಗೆ ತಂದು ಸರ್ಕಾರದ ವರ್ಚಸ್ಸನ್ನು ಹೆಚ್ಚಿಸುವಂಥವರು, ಅಧಿಕಾರಿಗಳ ಜೊತೆಗೆ ಕೆಲಸ ತೆಗೆದು ಯೋಜಿತ ಗುರಿಯನ್ನು ತಲುಪುವಂಥವರು, ಕೆಲಸ ತೆಗೆಸಬೇಕು ಅಂತ ಮನಸ್ಥಿತಿ ಇರುವಂಥವರು, ಜನರಿಗೆ ಸರ್ಕಾರ ನೀಡಿದ ಭರವಸೆ ಈಡೇರಿಕೆಗೆ ಪಣ ತೊಡುವಂಥದ್ದು, ಅಭಿವೃದ್ಧಿ ಕೆಲಸಗಳಿಗೆ ವೇಗ ನೀಡುವುದಕ್ಕೆ ಇವರ ಶ್ರಮ ಅಗತ್ಯ. ವಿವಾದ ಮೈ ಮೇಲೆ ಎಳೆದುಕೊಳ್ಳದೆ ಕೆಲಸ ಮಾಡುವಂಥವ್ರು ಬೇಕು. ಯೋಜನೆಗಳನ್ನು ಪೂರ್ಣಗೊಳಿಸುವ ದಕ್ಷತೆ ಇರಬೇಕು. ಕಾಂಟ್ರಿಬ್ಯೂಟರ್ಗಳು ಪಕ್ಷ ಹೈಕಮಾಂಡ್ನ ಸಂಪನ್ಮೂಲ ಶಕ್ತಿ ಇರಬೇಕು. ಆರ್ಥಿಕ ಸಂಪನ್ಮೂಲ ಮಾತ್ರ ಅಲ್ಲದೆ ಬೌದ್ಧಿಕವಾಗಿಯೂ ಕೂಡ ಸ್ಟ್ರಾಂಗ್ ಆಗಿರಬೇಕು. ಹೊಸ ಐಡಿಯಾಗಳನ್ನು ಹೊಂದಿರುವ ಕ್ರಿಯಾಶೀಲ ನಾಯಕರು ಇರಬೇಕು. ಸರ್ಕಾರಕ್ಕೆ ಹೊಸ ಆಲೋಚನೆ, ತಾಂತ್ರಿಕ ಸಲಹೆ ನೀಡುವಂಥವ್ರು ಬೇಕು. ಸರ್ಕಾರದ ವರ್ಚಸ್ಸು ಹೆಚ್ಚಿಸಿ ಪಕ್ಷದ ಬಲವರ್ಧನೆಗೆ ಶ್ರಮಿಸುವಂಥವ್ರು ಬೇಕು. ಪಕ್ಷದ ಸಂಕಷ್ಟದ ಸಂದರ್ಭದಲ್ಲಿ ಜೊತೆಗೆ ನಿಂತು ಕೆಲಸ ಮಾಡುವ ನಾಯಕರು ಬೇಕು. ಹೈಕಮಾಂಡ್ ಕೆಲಸಗಳನ್ನು ತನು ಮನ ಧನದಿಂದ ಅರ್ಪಿಸುವಂಥವ್ರು ಬೇಕು. ಇಲಾಖೆಯ ಮೂಲಕ ನೀತಿ ನಿರೂಪಣೆ ಜಾರಿಗೊಳಿಸುವಂಥವರು, ಪಕ್ಷದ ವರ್ಚಸ್ಸು ಹೆಚ್ಚಿಸಿ ಸರ್ಕಾರದ ಪರ ದುಡಿಯುವಂಥವರು, ಈ ರೀತಿ ನಾಯಕರುಗಳು ಬೇಕಂತೆ. ಸಿಗ್ತಾರಾ ಕಾಂಗ್ರೆಸ್ನಲ್ಲಿ ಎನ್ನುವಂತಹ ಪ್ರಶ್ನೆಯನ್ನು ಈಗ ಅವರ ಪಾರ್ಟಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಇಂಥ ಫಾರ್ಮುಲಾಗಳನ್ನು ಇಟ್ಕೊಂಡ್ರೆ ಎಷ್ಟು ಜನ ನಾಯಕರು ಸಿಗ್ಬೋದಪ್ಪ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ಕೊಳ್ತಿದ್ದಾರಂತೆ. ಮೂಲಗಳು ಗುಸುಗುಸು ಗೋವಿಂದಣ್ಣವರು ಹೇಳ್ತಾ ಇರೋದಂತೆ ಈ ಮಾತುಗಳು. ಇನ್ನು ಸಮತೋಲನ ಯಾಕೆ ಅಗತ್ಯ? ಸಮತೋಲನ ಇಲ್ಲದೆ ಇದ್ದರೆ ಸರ್ಕಾರಕ್ಕೆ ತೊಂದರೆಯಾಗುವ ಸಾಧ್ಯತೆ ಇದೆ. ಸಮನ್ವಯ, ಸಮತೋಲನ ಇವೆಲ್ಲ ಬಹಳ ಅಗತ್ಯ ಆಗಿದೆ. ಫೈಟರ್ಗಳು ಹೆಚ್ಚಿದ್ರೆ ರಾಜಕೀಯ ಹೇಳಿಕೆಗಳು ಜಾಸ್ತಿ ಆಗುತ್ತೆ. ಗೊಂದಲಗಳೇ ಹೆಚ್ಚಾಗಿ ಅಭಿವೃದ್ಧಿ ಕೆಲಸಗಳು ಮಂದಗತಿಯಿಂದ ಸಾಗುತ್ತೆ. ಅಭಿವೃದ್ಧಿಯತ್ತ ಫೋಕಸ್ ಮಾಡೋದಕ್ಕೂ ಆಗಲ್ಲ. ರಾಜಕೀಯ ದಾಳಿಯನ್ನು ಎದುರಿಸಲಾಗದೆ ಇರುವಂಥ ಪರಿಸ್ಥಿತಿ ಬರ್ಬೋದು. ಸರ್ಕಾರ ಜನಪ್ರೀತಿಯನ್ನು ಕಳೆದುಕೋಬೇಕಾಗಿ ಬರ್ಬೋದು. ಹೀಗಾಗಿ ಸಮತೋಲನ ಬಹಳ ಅಗತ್ಯ. ಕಾಂಟ್ರಿಬ್ಯೂಟರ್ಗಳು ಹೆಚ್ಚಿದ್ರೆ ಸಂಪರ್ಕ ಕಡಿತದ ಆತಂಕ ಕೂಡ, ಜನರೊಂದಿಗೆ ನೇರ ಸಂಪರ್ಕ ಕಡಿತಗೊಳ್ಳುವ ಆತಂಕ ಇದೆ. ಸರ್ಕಾರ ಬ್ಯೂರೋಕ್ರಟಿಕ್ ಸ್ವರೂಪ ಪಡೆದುಕೊಳ್ಳುವಂಥ ಆತಂಕ ಇದೆ. ನೋಡಿ, ಒಂದು ಕಡೆ ಆ ರೀತಿಯ ಫಾರ್ಮುಲಾ ಆದರೆ ಅದು ಹೆಚ್ಚಾದರೆ ಏನು ಸಮಸ್ಯೆ ಆಗ್ಬೋದು ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಸೊ ಅಳೆದು ತೂಗಿ ಯಾರಿಗೆ ಪ್ರಾಶಸ್ತ್ಯ ಕೊಡುವಂತಹ ಕೆಲಸ ಕಾಂಗ್ರೆಸ್ನ ಹೈಕಮಾಂಡಿಂದ ಆಗತ್ತೆ, DK ಶಿವಕುಮಾರ್ ಅವರು ಇಲ್ಲಿ ಯಾವ ರೀತಿಯ ತಂತ್ರವನ್ನು ಹೆಣೆದಿದ್ದಾರೆ, ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಬಹುಶಃ ಸೋಮವಾರದಷ್ಟೊತ್ತಿಗೆ ಎಲ್ಲವೂ ಕೂಡ ಗೊತ್ತಾಗ್ಬೋದು. ಹಾಗಿದ್ರೆ ಗುಸುಗುಸು ಗೋವಿಂದಣ್ಣ ಅವರ ಮೂಲಗಳು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಮೂಲಗಳಿಗೆ ಅನ್ನೋದನ್ನು ನೋಡ್ತಾ ಹೋಗೋಣ.